ಮಂಜರಿ, ಇಲ್ಲಿವರೆಗೂ ಏನೇನೋ ಪ್ಲಾನ್ ಮಾಡಿ ನಮ್ ಎಲ್ರೂ ಖುಷಿನೂ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದ್ಯಾವುದೂ ವರ್ಕ್ ಆಗ್ಲಿಲ್ಲ. ಇಷ್ಟೆಲ್ಲ ಆದ್ರೂ ನಾವ್ ಏನು ಮಾತಾಡದೆ ಸುಮ್ನೆ ಇದೀವಿ. ಇದ್ರ ಮೇಲ್ ನೀನೇನಾದ್ರೂ ಬಾಲ ಬಿಚ್ಚಿದ್ರೆ ನಿನ್ ಬಾಲನ ಕಟ್ ಮಾಡ್ಬೇಕಾಗತ್ತೆ. ಹುಷಾರ್. ಮನೆ ಮನೆಗೆ ಹೋಗಿ ನೀರ್ ಹಾಕೋ ನೀನು ನನಗೆ ವಾರ್ನಿಂಗ್ ಕೊಡ್ತಿದ್ಯಾ? ಅದಕ್ಕೆ ನಾನ್ ಹೆದರ್ಕೊಂಡ್ಬಿಡ್ಬೇಕಾ? ಬೀದಿ ಬಿಕಾರಿಗಳಿಗೆಲ್ಲ ಹೆದರ್ಕೊಂಡ್ರೆ ಜೀವನ ಮಾಡಕ್ ಆಗತ್ತ ಮಿಥುನ್? ಸುಮ್ನೆ ಇರಿ. ಕೊಚ್ಚೆ ಮೇಲೆ ಕಲ್ಲು ಹಾಕದ್ ಬೇಡ. ಏಯ್, ಯಾರನ್ ಕೊಚ್ಚೆ ಅಂತಿದ್ಯಾ? ಏ ಬಿಕಾರಿ, ನೀನು ಕೊಚ್ಚೆ, ನೀನ್ ಗಲೀಜು. ನಿನ್ ಜೊತೆ ಇದೆಯಲ್ಲ ಈ ಗ್ಯಾಂಗು, ಎಲ್ಲ ಬಿಕಾರಿಗಳ ಗ್ಯಾಂಗು. ನಿನ್ ತಮ್ಮ ತಂಗಿಯಂದ್ರು ಮೊದ್ಲೇ ಲೋಕಲ್ಗಳ ತರ ಆಡ್ತಾರೆ. ಅದ್ರಲ್ಲೂ ನೀವು ಇನ್ನೂ ಲೋ ಕ್ಲಾಸು. ಹೇ ಮಂಜರಿ, ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಡ. ನಮ್ಮನೆಲ್ಲ ಲೋ ಕ್ಲಾಸ್ ಅಂತ ಅನ್ಕೊಂಡು ನೀನ್ ಅದಕ್ಕಿಂತ ಲೋ ಕ್ಲಾಸ್ ಆಗಿ ಬಿಹೇವ್ ಮಾಡ್ತಿದ್ಯಾ. ಸುಮ್ನೆ ಜಗಳ ಮಾಡ್ಬೇಡ, ಹೊರಡು ಇಲ್ಲಿಂದ. ಹೋಗಲ್ವೇ? ಏನೇ ಮಾಡ್ತೀಯಾ? ನನ್ನನ್ನೇ ಲೋ ಕ್ಲಾಸ್ ಅಂತೀಯಾ? ದಿನ ಮನೆ ಮನೆಗೆ ಹೋಗಿ ನೀರ್ ಹಾಕಿ 30 ರೂಪಾಯಿ 40 ರೂಪಾಯಿ ಇಸ್ಕೊಂಡ್ ಬರೋ ನಿನಗಿಂತ ನಾನೇನ್ ಲೋ ಕ್ಲಾಸ್ ಅಲ್ಲ. ಇನ್ನು ನಿಮ್ಮಪ್ಪ ನಿನ್ನಂತ 3 ಬಿಟ್ಟೋಳ್ಗೆ ಜನ್ಮ ಕೊಟ್ಟಿದ್ದಾನಲ್ಲ, ಅವನಂತೂ ದೊಡ್ಡ ಬಿಕಾರಿ. ಯಾರೇನ ನೀನ್ ಬಿಕಾರಿ ಅಂತಿದ್ಯಾ? ನಮ್ ತಂದೆನಾ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಅಷ್ಟು ನಿನಗೆ ಏಜ್ ಆಗಿಲ್ಲ. ಅವ್ರ ಬಗ್ಗೆನೆ ಹಗೂರವಾಗಿ ಮಾತಾಡ್ತೀಯಾ? ಬದುಕ್ನ ಕಟ್ಕೊಂಡವ್ರು ಕಣೆ ಅವರು. ಕಷ್ಟಕ್ಕೆ ಹೆಗ್ಲಾಗ್ ನಿಂತ್ಕೊಡೋರು ನಮ್ಮಪ್ಪ. ಜೀವನದ ಪಾಠ ಹೇಳ್ಕೊಡೋರು ಅಪ್ಪ. ಎಲ್ರೂ ಕೀಳಾಗಿ ಹೀನಾಯವಾಗಿ ನಡ್ಸ್ಕೊಳ್ಳೋ ನಿನಗೆ ಅಪ್ಪನ ವ್ಯಾಲ್ಯೂ ಎಲ್ಲ ಎಲ್ಲಿ ಗೊತ್ತಿರುತ್ತೆ ಹೇಳು? ನಿನ್ ಕಣ್ಣಿಗೆ ಎಲ್ರೂ ಮನೆ ಆಳ್ಗಳ ತರ ಕಾಣಿಸ್ತಾರೆ. ನಿನ್ ಮನೆಯವ್ರು ಇದಾರಲ್ಲ, ನಿಮ್ ಮನೆಯವರು ಇದನ್ನೆಲ್ಲ ನೋಡಿ ತಿದ್ದಿ ಬುದ್ಧಿ ಹೇಳ್ಬೇಕು. ಆದ್ರೆ ಅವರು ಮುದ್ದು ಮಾಡಿ ನಿನ್ನ ಹಾಳು ಮಾಡ್ತಿದ್ದಾರೆ. ಯಾರ ಮಾತು ಕೇಳ್ದೆ ದುರಾಂಕಾರದಲ್ಲಿ ದರ್ಪದಲ್ಲಿ ಮೆರಿತಿದ್ಯಾ? ಈ ತರ ದುರಾಂಕಾರ ದರ್ಪದಲ್ಲಿ ಮೆರೆದವರು ಉದ್ಧಾರ ಆಗಿರೋ ಲಕ್ಷಣನೇ ಇಲ್ಲ, ತಿಳ್ಕೊ. ಹೌದು ಕಣೆ, ನನಗ್ ದರ್ಪ ಜಾಸ್ತಿ, ದುರಹಂಕಾರನು ಜಾಸ್ತಿನೇ. ಏನ್ ಮಾಡ್ತೀಯಾ? ಹೊಡಿತೀಯಾ? ಹೊಡಿಯ ನೋಡೋಣ. ನನ್ ಕೆನ್ನೆಗ್ ಹೊಡಿಯೋಷ್ಟು ಧೈರ್ಯ ಬಂದಿದೆ ಅಂತಂದ್ರೆ ನನ್ ಧೈರ್ಯನ ತೋರಿಸ್ಬೇಕಲ್ವಾ? ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಇನ್ನು ನೀನು ರಾಜ್ಕುಮಾರಿ ಅಂತ ತಿಳ್ಕೊಂಡಿದ್ದೆ ಅಂತ ಕಾಣುತ್ತೆ. ರಾಜ್ಕುಮಾರಿ ಅಲ್ಲ, ಬೀದಿ ಬಿಕಾರಿ ನೀನು. ನೀನು ಇಷ್ಟ ಬಂದಾಗ ಬಂದು ಇಷ್ಟ ಬಂದಂಗೆ ಮಾತಾಡ್ಬೋದು, ಯಾರು ಏನು ಕೇಳಲ್ಲ ಅಂತ ಕನ್ಸು ಕಾಣ್ತಿದ್ರೆ ಆ ಕನಸಿಂದ ಆಚೆ ಬಾ. ಯಾಕೆ ಹೇಳೋ? ಆಗಲೇ ನಿನ್ನ ಕೆನೆಗೆ ರಪ್ಪ ಅಂತ ಒಂದೆರಡು ಸರಿಯಾಗಿ ಬಿದ್ದಿದೆ. ಇನ್ನು ನೀನು ಇಲ್ಲೇ ಇದ್ದರೆ ಇನ್ನೊಂದು ಕೆನೆಗೂ ಒದೆ ಬೀಳುತ್ತೆ. ಒದೆ ತಿನ್ಕೊಂಡು ಹೋಗ್ತೀಯೋ ಇಲ್ಲ ಹಾಗೆ ಹೋಗ್ತೀಯೋ ಯೋಚನೆ ಮಾಡು.
ಯೋಗು ಏನಕ್ಕ? ಯೋಗು, ನಿನಗ್ ವಿಷಯ ಗೊತ್ತಾ? ನಮ್ ಮಂಜರಿ ಆ ಶ್ರೀಮಂತು ಸಪ್ತಮಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನ ಹಾಳ್ ಮಾಡೋದಕ್ಕೆ ರೆಸಾರ್ಟ್ಗೆ ಹೋಗಿದ್ದಾಳೆ. ಜೊತೆಲಿ ನಮ್ ಮಿಥುನು ಹೋಗಿದ್ದಾನೆ. ಅಕ್ಕ, ನೀನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೆಯಾ? ನನಗೆ ಈ ವಿಷಯ ಮುಂಚೆನೇ ಗೊತ್ತಿತ್ತು. ಅಷ್ಟೇ ಅಲ್ಲ, ಮಂಜು ಅಲ್ಲಿಗೋಗಿ ಆ ಜಿಪುಣ್ ಕುಮಾರ್ ನೆಮ್ಮದಿನ ಹಾಳು ಮಾಡಿ ಬರ್ತಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ನನಗಂತೂ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ನನ್ ಸೊಸೆ ಮುಂದಾಲೋಚನೆ ಮಾಡ್ತಾಳೆ. ಎಲ್ರಿಗಿಂತ ಮುಂಚೆ ಹೋಗಿ ಶತ್ರುಗಳನ್ನ ನಾಶನೂ ಮಾಡಿ ಬರ್ತಾಳೆ. ಆ ಶ್ರೀಮಂತ್ ಮನೆಗೆ ಸರಿಯಾಗಿ ಟಕ್ಕರ್ ಕೊಡೋದು ಅಂದ್ರೆ ಅದು ನಮ್ ಮಂಜು ಮಾತ್ರ. ನನ್ ಸೊಸೆ ನನ್ ತರನೇ ಬುದ್ಧಿ ಕಲಿತಾ ಇದ್ದಾಳೆ. ನಿಮ್ ತರಾನೇ ಬುದ್ಧಿ ಕಲಿತಾ ಇದ್ದಾಳೆ. ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋಣ, ಒಳ್ಳೆ ದಾರಿ ತೋರ್ಸೋಣ ಅನ್ನೋದಿಲ್ಲ. ನೀವು ಕೆಟ್ಟದ್ ಮಾಡೋದು, ಮಕ್ಳಿಗೂ ಕೆಟ್ಟದ್ ಹೇಳ್ಕೊಡೋದು. ನಾನೇನ್ ಕೆಟ್ಟದ್ ಹೇಳ್ಕೊಟ್ಟೆ ಮಂದಾರ? ಅದೇ ನಂತರನೇ ಬುದ್ಧಿ ಕಲಿತಿದ್ದಾಳೆ ಅಂತ ಹೇಳಿದ್ರಲ್ಲ, ಅಂದ್ಮೇಲೆ ಮಂಜರಿ ನಿಮ್ ತರಾನೇ ಕೆಟ್ಟ ಬುದ್ಧಿ ಕಲಿತಿದ್ದಾಳೆ ಅಂತ ಅರ್ಥ ಅಲ್ವಾ? ನೋಡು ಯೋಗು, ನಿನ್ ಹೆಂಡ್ತಿ ಎಲ್ಲ ತಪ್ಪು ನಂದೇ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಏ ಮಂದಾರ, ಅಕ್ಕನ್ಗೆ ಯಾಕೆ ಬೈತಾ ಇದೆಯಾ? ಬೈದೆ ಇನ್ನೇನ್ ಮಾಡ್ಲಿ? ಉಪ್ಪರಿಗೆ ಮೇಲೆ ಕೂರ್ಸಿ ಆರತಿ ಮಾಡ್ಲಾ? ಅಲ್ಲ ರೀ, ಇವ್ರ ಜೊತೆ ನೀವ್ಯಾಕೆ ಸೇರ್ಕೊಂಡಿದ್ದೀರಾ? ಇವ್ರ ಮೈಯಲ್ಲಿ ಆಗ್ಲೇ ಕೆಟ್ಟ ಬುದ್ಧಿ ತುಂಬಿ ಉಕ್ಕ ಹರಿತಾ ಇದೆ. ಆ ಕೆಟ್ಟ ಬುದ್ಧಿನ ನಿಮ್ಗೂ ಹೇಳ್ಕೊಡ್ತಾರೆ. ಬೇಡ ರೀ, ಇವರಿಂದ ದೂರ ಇರಿ. ನಮ್ ಮಗಳು ಹೋಗ್ತಾ ಇರೋ ದಾರಿ ಸ್ವಲ್ಪನೂ ಸರಿ ಇಲ್ಲ ರೀ. ನಾನು ಅತ್ತೆ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಶ್ರೀಮಂತು ಮತ್ತೆ ಸಪ್ತಮಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ರೆಸಾರ್ಟ್ಗೆ ಹೋಗ್ತಾ ಇರೋದನ್ನ ಕದ್ದು ಕೇಳಿಸ್ಕೊಂಡು ಇವಳು ಅಲ್ಲಿಗೆ ಹೋಗಿದ್ದಾಳೆ. ಯಾವಾಗ ಕೇಳಿಸ್ಕೊಂಡ್ರು, ಹೇಗೆ ಕೇಳಿಸ್ಕೊಂಡ್ರು ಅನ್ನೋದು ಮುಖ್ಯ ಅಲ್ಲ ಮಂದಾರ. ಅಲ್ಲಿಗೆ ಹೋಗಿ ಏನು ಕೆಲಸ ಮಾಡಿದ್ರು ಅನ್ನೋದು ಮುಖ್ಯ. ಶ್ರೀಮಂತು ಮದುವೆನ ಅವನು ಸುಖ ಶಾಂತಿನ ಹಾಳು ಮಾಡೋವರೆಗೂ ನಮಗೆ ಯಾರಿಗೂ ನೆಮ್ಮದಿ ಇಲ್ಲ. ಮಂಜು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಕರೆಕ್ಟಾಗಿ ಹೇಳ್ದೆ ಯೋಗು. ನೀವು ಸುಮ್ಮನೆ ಇರ್ತೀರಾ ರೀ? ಬೇಡ ರೀ, ನಮ್ ಮಗಳ ಜೀವನನ ನಾವೇ ಹಾಳು ಮಾಡ್ತಾ ಇದ್ದೀವಿ.